ಒಂದು ರಾತ್ರಿ ಬಂದು ಇಲ್ಲೇ ಸ್ಟೇ ಮಾಡ್ತಾರಂತವ್ರು. ಬರೀ ಹೆಸರೇ ಕೇಳಿದ್ ನಾನು. ಈಗ ನಾ ಮೂರೊಳಗೆ ಯಾವ ಊರಿಗೆ ಹೋಗಿ ನಾ ವಿಡಿಯೋ ಮಾಡ್ತೀನಿ, ಯಾವ ಊರಿಗೆ ಹೋಗಿ ವಿಡಿಯೋ ಮಾಡಿದ್ರೆ ಚಲೋ ಐತೆ ನನಗೆ. ಈ ದೇವಸ್ಥಾನ ಒಂಥರ ಯೂನಿಕ್ ಅನ್ಸಕತ್ತದ. ಕಕ್ಕ ನಿಮ್ದು BP ಬಾ ಕಡಿಮೆ ಅದ್ರಿ. ಕೋರ್ಟ ಕಚೇರಿ ನಡೆದವ ಆಗ್ತಾವ ಎಲ್ಲ ಜಗಳಕ್ಕೆ ಮೂಲ ಆಗ್ತಾವ. ಈ ಕಡೆ ಬರ್ರಿ ಸುಮ್ಮನೆ ಯಾಕೆ ಮತ್ತೆ. ಊಟ ಯಾವ ಮಾಡಿರಿ? ಈಗ ಊಟ ಮಾಡಿ ನಾವು ಏನು ಬರೋ ಆರಾಮಿಲ್ಲ. ಜ್ವರ ಬಂದವ್ರಿ ನಿಮ್ಗೆ? ಬಾಬಾ ಮೈ ಬೆಚ್ಚಗದ್ರಿ. ಇದು BP ರೀ ಇದು. ಈ ಶುಗರ್ ಚೆಕ್ ಮಾಡಮ್ರಿ. ಹೊಸ ನೀರಲ್ಲಿ ಹಾಕಾಗತ್ತೀನಿ. ಎರರ್ ಯಾಕೆ ಬರ್ಲಾಗತ್ತೀರಿ ನಿಮ್ಮದು? ಕೈ ಪೂರ್ತಿ ಸಣ್ಣದವ ಅಜ್ಜನು. ಮಷಿನ್ ಎಲ್ಲಿ ಹೋಯ್ತು? ನಿನ್ನೆ ಹೊಸ ತೊಗೊಂಬಂದಿನಿ ರೀ ಬನ್ನಿ. ಐತೇನ್ರಿ ಅದು? ಕಕ್ಕ ನಿಮ್ದು BP ಬಾ ಕಡಿಮೆ ಅದ್ರಿ. ಮತ್ತೇನು ಮಾಡಿದ್ರು? ಈಗ ಹಾಸ್ಪಿಟಲ್ಗೆ ಹೋಗಿ ಟ್ಯಾಬ್ಲೆಟ್ ತೊಗೋಬೇಕ್ರಿ ನೀವು. ನೀವು ಸಂಜೆಗೆ ಹೋಗ್ಬೇಕ್ರಿ ನೀವು ದವಾಖಾನೆ ಹೋಗ್ರಿ ಸುಮ್ಮ. ನಾ ಬರೆದು ಕೊಡ್ತೀನಿ ಎಲ್ಲ. ಇದು ಶುಗರ್ ಮಷಿನ್ ಯಾಕೋ ಆನ್ ಆಗಲಾಗ್ಯದ. ಅದ್ರ ಸಲುವಾಗಿ ನಾ ಎಲ್ಲ ಹಾಕಿ ತೆಗೆದು ನೋಡ್ತೀನಿ ಅಲ್ಲಿ ಮತ್ತೆ ಮುಂದೆ ಏನ್ರಿ ಬ್ಯಾರೆ ಸಿಗ್ತೀನೋ ಹೊಸ ತೊಗೋತೀನಿ. ಅಜ್ಜಂದು BP ಭಾಳ ಕಡಿಮೆ ಅದ. ಅವ್ರಿಗೆ ಅದಕ್ಕಲ್ಲಿ ಹೇಳ್ತೀನಿ ಹಾಸ್ಪಿಟಲ್ಗೆ ಹೋಗ್ರಿ ಅಂತಂದು ಕರೆ. ಯಾಕಂತಂದ್ರೆ 89/50 ಅದ. ಅದ್ರ ಸಲುವಾಗಿ ಹೈಪೋಟೆನ್ಷನ್ ಐತಿ. ಅದಕ್ಕಲ್ಲಿ ಹೋಗ್ರಿ ಅಜ್ಜ ಅಂತ ಹೇಳ್ತೀನಿ ಅವ್ರಿಗೆ. ಅವ್ರಿಗೂ ಆರಾಮಾಗ್ಯದ. ಅವ್ರು ಕಣ್ಣು ಮುಚ್ಚಗತ್ತಾರ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಇವರಿಗೆ ಆರಾಮಿಲ್ರಿ. BP ಬಾ ಕಡಿಮೆ ಅದ್ರಿ. ಇಲ್ಲಿ ಯಾವ್ದ್ರ ನಿಯರೆಸ್ಟ್ ಯಾವ್ದ್ರ ಹಾಸ್ಪಿಟಲ್ ಅದ ನೋಡ್ರಿ, ಗೌರ್ಮೆಂಟ್ ಹಾಸ್ಪಿಟಲ್. ಅಲ್ಲಿ ಹೋದ್ರಿ ಅಂತ ತಿಳ್ಕೊರಿ, ನಿಮ್ಗೆ ಫ್ರೀ ಗುಳಿಗೆ ಕೊಡ್ತಾರ BP ಶುಗರ್ದು. ಶುಗರ್ ಚೆಕ್ ಮಾಡ್ಕೋರಿ, BP ಚೆಕ್ ಮಾಡ್ಕೋರಿ. ನಿಮಗೆ BP ಕಡಿಮೆ ಅದ, ನಾ ಬರ್ದು ಕೊಡ್ತೀನಿ ನಿಮಗೆ. ಆಯ್ತು? ಈಗ ಅಜ್ಜಾಗ ಚೀಟಿ ಬರ್ದು ಕೊಟ್ಟಿದ್ದೀನಿ. ಇಂಥ ಕಲ್ಲಿನ ಇದ್ರಾಗ ಬಂದು ಅವ್ರದ್ದು ವಿಡಿಯೋ ಮಾಡಕತ್ತೀನಿ ನೋಡ್ರಿ. ಇಲ್ಲಿ ನೋಡ್ರಿ, ಕಣ್ಣೂರ 5 ಕಿಲೋಮೀಟ್ರ್ ಅದ, ಮಕಣಾಪುರ 6 ಕಿಲೋಮೀಟ್ರ್ ಅದ, ಇದು ಬಬಲಾದ 3 ಕಿಲೋಮೀಟ್ರ್ ಅದ. ಮಕಣಾಪುರದಾಗ ಮಾಯಿ ಮಕಣಾಪುರ ಏನೋ ಒಂದು ಹೆಸರು ಕೆದಂಗೆ ಅದ ನೋಡ. ಮಕಣಾಪುರ ಒಂದು 6 ಕಿಲೋಮೀಟ್ರ್ ಹೋಗಿ ಬಂದು ಕಣ್ಣೂರ್ಗೆ ಹೋಗಮ್ರಿ. ಮುತ್ಯ ಈ ಕಡೆ ಮಕಣಾಪುರದಾಗ ಏನದ? ನಿಜವಾಗ್ಲೂ ನನಗೆ ಬಾಡಿನಲ್ಲಿ ಬ್ಲಡ್ ನನಗೆ ಒಂಥರ ಆಗ್ಬಿಡ್ತು. ಯಾವ ದೇವ್ರದ ಏನದ? ಯಾವ ದೇವ್ರ ಐತಿ ಹೇಳಿ ಮಕಣಾಪುರದಾಗ? ಸಾಮ್ನಿಂಗ್ ಮುತ್ಯ. ಈಗ ನಾ ಮೂರೊಳಗೆ ಯಾವ ಊರಿಗೆ ಹೋಗಿ ನಾ ವಿಡಿಯೋ ಮಾಡ್ತೀನಿ, ಯಾವ ಊರಿಗೆ ಹೋಗಿ ವಿಡಿಯೋ ಮಾಡಿದ್ರೆ ಚಲೋ ಐತೆ ಹೇಳ ನನಗೆ. ನೀನು ಹೇಳು, ಈ ಕಡೆ ಹೋಲೆ ಈ ಕಡೆ ಹೋಲೆ ಈ ಕಡೆ ಹೋಲಿ. ಪರವಾಗಿಲ್ವೇ, ನಿನಗೂ ದೇವರು ದಿಂಡ್ರು ಮುಂಜಿ ಮದುವೆ ನಂಬಿಕೆ ಶುರುವಾಯ್ತು. ಈ ಕಡೆ ಹೋಲಿ, ಮಕಣಾಪುರಕ್ಕೆ ಹೋಗಿ ಬಂದು ಮುಂದೆ ಈ ಕಡೆ ಕಣ್ಣೂರ್ಗೆ ಹೋಗ್ಲಿ. ಈಗ ಅಜ್ಜ ಮಕಣಾಪುರಕ್ಕೆ ಹೋಗತ್ತಲಗತ್ತಾರ. 6 ಕಿಲೋಮೀಟ್ರ್ ಅದ. ಮಕಣಾಪುರಕ್ಕೆ ಹೋಗ್ಬಂದು ಕಣ್ಣೂರ್ಗೆ ಹೋಗ್ತೀನಿ. ಕಣ್ಣೂರಿಂದ ಹೊರ್ತಿ ಅಂದ್ರೆ ಸಾವಳ ಸಂಘ, ಅಲ್ಲಿಂದ ಹಿಂಚಿಗೇರಿ ಹೋಗಿ ನೈಟ್ ಸ್ಟೇ ಮಾಡ್ಬೇಕು. ನಾ ಫಸ್ಟ್ ಟೈಮ ಮಕಣಾಪುರ ಊರಿಗೆ ವಿಸಿಟ್ ಮಾಡಕತ್ತೀನಿ. ಹೆಂಗದಂತ ತೋರಿಸ್ತೀನಿ, ವೇಟ್ ಮಾಡ್ರಿ. ವೆಲ್ಕಮ್ ಟು ಮಕಣಾಪುರ. ಇವಾಗ ನಾನು ಪ್ರೆಸೆಂಟ್ ಎಲ್ಲಿದ್ದೀನಿ ಅಂತಂದ್ರೆ ಶ್ರೀ ಗುರು ಸೋಮಲಿಂಗೇಶ್ವರ ದೇವಸ್ಥಾನದೊಳಗೆ ಎಂಟ್ರಿ ಆಗತ್ತೀನಿ ನೋಡ್ರಿ. ಬರ್ರಿ ಹೆಂಗದಂತ ತೋರಿಸ್ತೀನಿ. ನನಗಂತೂ ಈ ದೇವಸ್ಥಾನ ಒಂಥರ ಯೂನಿಕ್ ಅನ್ಸಕತ್ತದ. ಇಲ್ಲಿ ಇದು ಹೆಂಗೆ ಯಾವ ರೀತಿ ಕೆತ್ತನೆ ಮಾಡಿದಾರೆ ಅಂತ ನೋಡ್ರಿ. ಇಲ್ಲಿ ಹಿಂದ್ಗಡೆ ನಿಮ್ಗೆ ಕಾಣಿಸಕತ್ತ ಅನ್ಕೋತೀನಿ ಕೆತ್ತನೆ ಯಾವ ರೀತಿ ಮಾಡಿದಾರೆ ತಂದು. ಶ್ರೀ ಗುರು ಸೋಮಲಿಂಗೇಶ್ವರ ದೇವಸ್ಥಾನ ಮಕಣಾಪುರ ನೋಡ್ರಿ ನಾ ಪ್ರೆಸೆಂಟ್ ಇದ್ದಿದ್ದು. ಓಕೆ ಸ್ನೇಹಿತರೆ, ಶ್ರೀ ಸೋಮಲಿಂಗೇಶ್ವರ ಅವ್ರದ್ದು ನಾನಂತರೂ ಆಶೀರ್ವಾದ ಪಡ್ಕೊಂಡ. ನಮ್ಮ ಮಹಾರಾಜರು ಏನೋ ಊಟ ಮಾಡ್ಕತ್ತಾರಂತ ನೋಡಮ್ಮ, ವೇಟ್ ಮಾಡ್ತೀನಿ. ಬಂದ್ರತ್ತಂದ್ರೆ ಸ್ವಲ್ಪ ಅವ್ರ ಜೊತೆ ಡಿಸ್ಕಸ್ ಮಾಡಿ ಅವ್ರ ಹತ್ರ ಮಾಹಿತಿ ತೊಗೊಂಡು ಮತ್ತೆ ನೆಕ್ಸ್ಟ್ ನನ್ನ ಜರ್ನಿಯನ್ನು ಸ್ಟಾರ್ಟ್ ಮಾಡ್ತೀನಿ. ಇಲ್ಲಿ ಇನ್ನೂ ದ್ವಾರ ಬಾಗಿಲು ಕಟ್ಟಕತ್ತಾರ. ನಮ್ಮ ಊರದಿಂದ ಏನು ಮಾಡ್ತೀರಂದ್ರೆ ನಮ್ಮ ಎಲ್ಲ ಫ್ರೆಂಡ್ಸ್ ಅಂತ ಅನ್ಬೋದು, ಎಲ್ಲ ನಮ್ಮ ಊರನವರು ನಡ್ಕೋತ ಬರ್ತೀರಿ. ಎಲ್ಲಿಗತ್ತಂದ್ರೆ ಅರಕೆರೆಗೆ ಹೋಗತ್ತೆ. ನಮಗೆ ಒಂದು ರಾತ್ರಿ ಬಂದು ಇಲ್ಲೇ ಸ್ಟೇ ಮಾಡ್ತಾರಂತವ್ರು. ಬರೀ ಹೆಸರೇ ಕೇಳಿದ್ದು ನಾನು. ಅಂತೂ ಫೈನಲಿ ನೋಡ್ದಂಗೆ ಐತೆ ನಾನು ಬಂದು ಇಲ್ಲಿ. ಮತ್ತು ನಾನು ಅನ್ಸುತ್ತೆ ಇಲ್ಲಿ ಡೊಳ್ಳಿನ ಪದ ಆಗಲಿ ಜನಪದ ಕಲೆಗಾರರು ಭಾಳ ಜನ ಇದ್ದಿರ್ಬೋದು ಅನ್ಕೋತೀನಿ. ಇಲ್ಲಿ ನನ್ನ ಹೆಸರು ಕೇಳ್ದಂಗೆ ಐತೆ ನನಗೆ. ನಾನು ಅಂಥದ್ರಾಗ ಮಧ್ಯಾಹ್ನದಾಗ ಬಂದೀನಿ, ನನ್ನ ಹತ್ರ ಟೈಮ್ನೂ ಇಲ್ಲ. ಇದು ಆಂಜನೇಯನ ಮೂರ್ತಿ.
ಸರ್ ಇದು ಬೈಲ ಭೂತಾಸಿದ್ದ ದೇವಸ್ಥಾನನೇ ಐತೆ ನೋಡ್ರಿ. ನಾನೇ ಅನ್ಕೊಂಡಿದ್ದೆ ಯಾಕಂತ ಮ್ಯಾಗ ಇದು ಇಲ್ಲ ತಂದ್ರೆ ಬೈಲ ಭೂತಾಸಿದ್ದಂದು ಯಾವ್ದು ತಂದು ಗದ್ದಿಗೆ. ವಾವ್ ಸೂಪರ್ ಐತೆ ನೋಡ್ರಿ. ಬರ್ರಿ ಇಲ್ಲಿ ಹಿರಿಯರು ಕೂತಾರ ನಮ್ಮವ್ರು ಮಾತಾಡ್ಸಮ್ಮ. ಇದೇ ಊರ್ದವ್ರಲ್ರಿ? ಗುಡಿ ಬಗ್ಗೆ ಏನ್ರ ಗೊತ್ತದೇನ್ರಿ ನಿಮ್ಗೆ? ಗೊತ್ತದೇನ್ರಿ ಅಜ್ಜ ಏನ್ರಿ ಗುಡಿ ಬಗ್ಗೆ? ಹಾಂ ರೀ, ಗುಡಿ ಬಗ್ಗೆ ಹ್ಯಾಂಗ ಅದ್ರ ಇತಿಹಾಸ ಏನೈತ್ರಿ ಸ್ವಲ್ಪ ಸಂಕ್ಷಿಪ್ತವಾಗಿ ಸ್ವಲ್ಪ ಹೇಳ್ತೀರಿ? ಇತಿಹಾಸ ಹ್ಯಾಂಗ ತಿಳಿದ್ರಿ ಇದು? ಹೆಂಗೆ ಹೇಳದತ್ತಂದ್ರೆ ಹೆಂಗ್ರಿ ಒಟ್ಟು ಹೇಳ್ರಿ. ಹಾಂ ದೇವ್ರದ್ದು ಏನರಿ? ಹಾಂ ರೀ, ದೇವ್ರದ್ದು ಏನು ಈಗ ನಾವು ಹೇಳ್ತೇವಣ ಹೇಳ್ತೇವೆ ಹೇಳಕ್ಕಿಲ್ಲ ಅನ್ನಲ್ಲ. ಹಾಂ ಇವೆಲ್ಲ ಕೋರ್ಟ್ ಕಚೇರಿ ಬಿತ್ತವ, ಕೋರ್ಟ ಕಚೇರಿ ನಡ್ದಾವ ಆತವ ಎಲ್ಲ ಜಗಳಕ್ಕೆ ಮೂಲ ಆತವ. ಅದ್ರ ಕಾಲಾಗ ನಾವು ನಿನಗೆ ಹೇಳ್ಬೇಕಾದ್ರೆ ಮೊದಲಿಂದು ಆದಿ ಕಾಲದ ಈಗಿಂದ ನಾನು ಹಾಂ ರೀ, ಎಂದು ಹುಟ್ಟೋದು ಎಂದು ಹಾಂ ಗುರು ಒಬ್ಬರು ಅಮೋಘ ಸಿದ್ಧ ಅಂತ ಹಾಂ ರೀ. ಅರಕೇರಿ ಅಮೋಘ ಸಿದ್ಧ, ಇವರು ಶಿಷ್ಯರು. ಇವ್ರ ಶಿಷ್ಯರು ಅರಕೆರೆ ಅಮೋಘ ಸಿದ್ದನ್ ಶಿಷ್ಯರು ಇವರು. ಅರಕೆರೆ ಅಮೋಘ ಸಿದ್ದಂದು ಗುರು ಇವರು. ಓಕೆ ಓಕೆ. ಕೊಡಿಸಿದ್ರು ಗುರು. ಅವನು ಭಕ್ತಿಯಲ್ಲಿಂದನೇ ಕೈಲಾಸದಿಂದ ಇಳಿದು ಇಲ್ಲಿಗೆ ಬಂದಾನ. ಪ್ರಸನ್ನ ಎಷ್ಟೋ ಯುಗ ಎಷ್ಟೋ ತಲೆ ಆಗ್ಯಾದ ಇದು. ಅವನಿಗೆ ನೋಡಿಲ್ಲ ಇದು. ಕೈಲಾಸದಾಗ ಗುರು ಸೇವೆ ಮಾಡಿದ್ರೆ ಅಮೋಷಿದ್ದ ಹಗಲು ಭಕ್ತಿ ಮಾಡಿ ಗುರುವಿನ ಒಲಿಸ್ಕೊಂಡ. ಅವಾಗ ಏನು ಬೇಡ ಪರಮಾತ್ಮನೇ. ಅದ್ರಲ್ಲಿ 14 ಮಂದಿ, ಆಮೇಲೆ 21 ಮಂದಿ, 21ದಾಗ 1000 ಯೋಜನೆ. ಅವರು 3 ಮಂದಿ ಪುಣ್ಯದ ಮಕ್ಕಳು ಅಂದ್ರೆ ಆಶೀರ್ವಾದ ಮಕ್ಕಳು ಅವ್ರು ಬೇರೆ. ಯಾಕಂದ್ರೆ ಇದ್ರದ್ದು ಒಂದು ಸಪ್ರೇಟ್ ಸೀರೀಸ್ ಮಾಡ್ತೀನಿ. ಇಲ್ಲಕಂದ್ರೆ ಈ ಮಕ್ಕಳಪ್ಪದ ಒಂದು ಸಪ್ರೇಟ್ ವಿಡಿಯೋ ಮಾಡಿ ಹಾಕ್ತಿರ್ತೀನಿ. ಇಲ್ಲಿಂದ ಮತ್ತೆ ನೆಕ್ಸ್ಟ್ ಮತ್ತೊಂದು ಜರ್ನಿ ಸ್ಟಾರ್ಟ್ ಆಗ್ತದೆ. ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಯಾಕಂತಂದ್ರೆ ವಿಡಿಯೋ ಭಾಳ ಅಂದ್ರೆ ಭಾಳ ಲಾಂಗ್ ಆಗ್ಯದ. ಒಂದು ಸಣ್ಣ ಕ್ಲಿಪ್ಸ್ ತೊಗೋತೀನಿ ಅಷ್ಟೇ. ಡೈಲಿ ಬ್ಲಾಗ್ದಾಗ ಸಣ್ಣ ಕ್ಲಿಪ್ಸ್ ತೊಗೋತೀನಿ. ನಾನು ಮಾತಾಡೋದು ಅರ್ಥ ಆಯ್ತಲ್ಲ ಗೊತ್ತಿಲ್ಲ. ನಂಗೆ ಹೊಸೋಗ್ಯದ ಭಾಳ. ಯಾಕಂದ್ರೆ ಟೈಮ್ 2 3 ಆಗ್ಯದ. ಮಾರ್ನಿಂಗ್ ನಾಷ್ಟ ಮಾಡೋದು ಇದ್ದೀನಿ. ಅದ್ರ ಸಲುವಾಗಿ ಈಗ ಕಣ್ಣೂರಿಗೆ ಹೋಗಿ ಏನಾದರೂ ತಿತ್ತೀನಿ. ಅಲ್ಲಿ ಹೋಗಿ ನಾನು ಅನ್ಕೊಂಡ ಎಲ್ಲರೂ ಊಟ ಮಾಡ್ಬೋದು ತನಕ ಇಲ್ಲಿ ಆಗಂಗೆ ಅನ್ಸಲ್ಲ. ನಾನು ಯಾರಾದ್ರೂ ಹೊಸ ನೋಡ್ತೀನಿ, ಸಬ್ಸ್ಕ್ರೈಬ್ ಮಾಡ್ಕೊ. ಇದೇ ರೀತಿ ಹೊಸ ಹೊಸ ಬರ್ತಿರ್ತಾವೆ. ಮತ್ತೊಂದು ಹೊಸ ಮಕ್ಕಳು ಸಿಗ್ತೀನಿ. ಅಲ್ಲಿರೋ ಟಾಟಾ, ಬಾಯ್ ಬಾಯ್, ಲವ್ ಯು.